ಫೆಬ್ರವರಿ 27ರಿಂದ ಮಾರ್ಚ್ 9ರವರೆಗೆ ನಡೆಯಲಿರುವ ಐತಿಹಾಸಿಕ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿಯ ಜಾತ್ರಾ ಮಹೋತ್ಸವದ ಹಿನ್ನೆಲೆ ದೇವರ ಹುಂಡಿ ಎಣಿಕೆ ಕಾರ್ಯ ನಡೆಸಲಾಗಿದ್ದು ಹುಂಡಿಯಲ್ಲಿ 34,30,30,000 ರೂಪಾಯಿ ಸಂಗ್ರಹವಾಗಿದೆ. ನಾಯಕನಹಟ್ಟಿ ಪಟ್ಟಣದ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಮುಜರಾಯಿ ಇಲಾಖೆ, ತಹಶೀಲ್ದಾರ್ ಹಾಗೂ ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿಗಳ ನೇತೃತ್ವದಲ್ಲಿ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ಹುಂಡಿ ಎಣಿಕೆ ಕಾರ್ಯ ನಡೆಸಲಾಗಿದ್ದು ಹೊರಮಠ, ಒಳಮಠ ಸೇರಿದಂತೆ ದೇವಸ್ಥಾನದ ಹುಂಡಿಯಲ್ಲಿ 34,30,30,000 ರೂಪಾಯಿ ಸಂಗ್ರಹವಾಗಿದೆ. ಆ ಹಣವನ್ನು ದೇವಾಲಯದ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗಿದ್ದು ಹುಂಡಿ ಎಣಿಕೆ ವೇಳೆ ಬೆಳ್ಳಿ ನಾಣ್ಯಗಳು, ಬೆಳ್ಳಿ ತೊಟ್ಟಿಲು ಹಾಗೂ ಇತರೆ ಬೆಳ್ಳಿ ಆಭರಣಗಳು ಪತ್ತೆಯಾಗಿದೆ. ನಂತರ ದೇವಸ್ಥಾನದ ಕಾರ್ಯನಿರ್ವಾಹಕ ಅಧಿಕಾರಿ ಎಚ್ ಗಂಗಾಧರಪ್ಪ ಮಾತನಾಡಿ, ಹುಂಡಿಯಲ್ಲಿ ಸಂಗ್ರಹವಾದ ಹಣವನ್ನು ದೇವಸ್ಥಾನದ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ, ಸಾರ್ವಜನಿಕರಿಗೆ ದಾಸೋಹ ವ್ಯವಸ್ಥೆ ಹಾಗೂ ನೌಕರರ ವೇತನಕ್ಕೆ ಬಳಸಲಾಗುತ್ತದೆ ಎಂದು ಹೇಳಿದರು. ಈ ವೇಳೆ ಕಂದಾಯ ನಿರೀಕ್ಷಕ ಚೇತನ್ ಕುಮಾರ್, ಕಂದಾಯ ಇಲಾಖೆ ಸಿಬ್ಬಂದಿ ಜಗದೀಶ್, ರವಿ, ಪುಷ್ಪಲತಾ, ಜಗದೀಶ್ ಬಾಬು, ಸುಮಲತಾ, ಶಂಕರ್ ಹಾಗೂ ಕೆನರಾ ಬ್ಯಾಂಕ್ ವ್ಯವಸ್ಥಾಪಕ ರತನ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಯಾರು ಬಂದ್ರೆ ಹೇಳ್ಬೇಕು. ಈಗ ನಮ್ಮ ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ದೇವಸ್ಥಾನದ ವತಿಯಿಂದ ಈ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಯ ಜಾತ್ರಾ ಪೂರ್ವ ಹುಂಡಿ ತೆರೆದು ಎಣಿಕೆ ಮಾಡಿ ಸಂಬಂಧ ದೇವಸ್ಥಾನದ ಅಕೌಂಟಿಗೆ ಹಾಕುವಂಥ ಮಾನ್ಯ ತಾಲೂಕು ಸೇರುತ್ತಾರಾದಂಥ ನಮ್ಮ ಸದಾಶಿವಪ್ಪರು ನೇತೃತ್ವದಲ್ಲಿ ಪೊಲೀಸ್ ಇಲಾಖೆಯ ಸಹಕಾರದೊಂದಿಗೆ ಹುಂಡಿಯನ್ನು ತೆಗೆದು ಈ ದೇವಸ್ಥಾನ ಹುಂಡಿ ಹಕ್ಕಿನ ಪ್ರಾರಂಭ ಮಾಡಿದ್ವಿ. ಕಳೆದ ವರ್ಷ ಮಾರ್ಚಲ್ಲಿ ತೆಗೆದಿದ್ವಿ. ಅದು 35 ಲಕ್ಷ ಆಗಿತ್ತು. ಇದರ ಹೊರಮಟ್ಟದ 8,33,000 ಆಗಿತ್ತು. ಟೋಟಲಿ 35 ಲಕ್ಷ ಆಗಿತ್ತು. ಈ ಸರಿ 40 ಲಕ್ಷ ಒಳಗೆ ಅಂತ ಇಟ್ಕೊಂಡಿದ್ವಿ. ಎಲ್ಲ ದೇವಸ್ಥಾನವನ್ನು ಇವತ್ತೇ ಬ್ಯಾಂಕಿಗೆ ಜಮಾ ಮಾಡಿ ದೇವಸ್ಥಾನದ ಮೂಲಭೂತ ಸೌಕರ್ಯಗಳು, ಸಾರ್ವಜನಿಕ ದಾಸೋಹ ಮತ್ತು ನೌಕರರಿಗೆ ವೇತನ ಇನ್ನಿತರ ಮೂಲಭೂತ ಸೌಕರ್ಯಗಳಿಗೆ ಕಲ್ಪಿಸಲಾಗುತ್ತೆ. ಯಾವುದೇ ಹಣವನ್ನು ಸರ್ಕಾರಕ್ಕೆ ಸಲ್ಲಿಸೋದಿಲ್ಲ. ಹಾಗಾಗಿ ಎಲ್ಲ ಭಕ್ತರು ಸಹ ತಮ್ಮ ಕೈಲಾದಂಥ ದೇವರು ಅವರಿಗೆ ಎಷ್ಟು ಕೊಡ್ತಾನೋ ಅಷ್ಟನ್ನು ಹಣದ ಮೂಲಕ, ಧಾನ್ಯಗಳ ಮೂಲಕ ದೇವಸ್ಥಾನಕ್ಕೆ ಸಲ್ಲಿಸಬೇಕು ಅಂತ ಕೇಳಿಕೊಂಡು ದೇವಸ್ಥಾನ ಎಲ್ಲರೂ ಒಳ್ಳೇದು ಮಾಡಲಿ ಅಂತ 10ನೇ ತಾರೀಕು ವಾರ್ಷಿಕೋತ್ಸವ ಜಾತ್ರೆ ಇರೋದ್ರಿಂದ ಈಗ ತೆಗಿತಾ ಇದ್ದೀವಿ. ಹಾಗಾಗಿ ಜಾತ್ರೆ ನಂತರ ಮತ್ತೆ ತೆಗಿತೀವಿ ಅಂತೇಳಿ ತೆಗೆದು ಮಾಡ್ತೀವಿ. ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ನಾಯಕನಹಟ್ಟಿ ದೇವಸ್ಥಾನ ಈ ದಿನ ಹುಂಡಿ ಓಪನ್ ಮಾಡಿ ಅದರ ಹುಂಡಿಯಿಂದ ಬಂದಂಥ ಹಣವನ್ನು ಕೆನರಾ ಬ್ಯಾಂಕ್ನ ಖಾತೆಯಲ್ಲಿ ಅದರಿಂದ ಭಕ್ತಾದಿಗಳು ನೀಡಿದಂಥ ದೇಣಿಗೆಯನ್ನು ನಾಯಕನಹಟ್ಟಿ ದೇವಸ್ಥಾನದ ವಿವಿಧ ಉದ್ದೇಶಗಳಿಗಾಗಿ ಹಾಗೂ ನೌಕರರ ವೇತನ ಹಾಗೂ ಇತರ ಕೆಲಸ ಕಾರ್ಯಗಳಿಗೆ ವಿನಿಯೋಗಿಸಲಾಗುವುದು. ಫೆಬ್ರವರಿ 27ರಿಂದ ಮಾರ್ಚ್ 7 ತನಕ 9 ತನಕ ಜಾತ್ರೆ ನಡೆಯುತ್ತದೆ.
ಹೆಚ್ಚಿನ ಭಕ್ತಾದಿಗಳು ಭಾಗವಹಿಸಿ ಶ್ರೀ ಕ್ಷೇತ್ರದ ರಥೋತ್ಸವಕ್ಕೆ ಎಲ್ಲ ಭಾಗಿಯಾಗಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಹಾಗೂ ಸಾರ್ವಜನಿಕರು ಭಕ್ತಾದಿಗಳು ಹೆಚ್ಚಿನ ದೇಣಿಗೆ ತಮ್ಮ ಕೈಲಾದಷ್ಟು ಧನ ಸಹಾಯ ಮಾಡಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಕೈ ಜೋಡಿಸ್ಬೇಕು ಅಂತ ಹೇಳಿ ವಿನಂತಿ ಮಾಡ್ತೀನಿ.